ಮಕ್ಕಳೇ, ಇಲ್ಲಿ ಪಾರ್ಶ್ವ ಬಾಹುಗಳು 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್. ಪಾರ್ಶ್ವ ಅಂತ ಹೇಳಿದ್ರೆ ಪಕ್ಕ ಸೆಂಟಿಮೀಟರ್. ಈಗ 4 ಸೆಂಟಿಮೀಟರ್ ಎಳೆಯೋಣ. 0ಯಿಂದ 4 ಅಲ್ವಾ? 0ಯಿಂದ 4 ಸೆಂಟಿಮೀಟರ್ ಎಳಿತೀನಿ. ಓಕೆನಾ? 4 ಸೆಂಟಿಮೀಟರ್ ಇತ್ತು. ಅವುಗಳ ನಡುವಿನ ಈ ಪಾರ್ಶ್ವ ಬಾಹುಗಳ ನಡುವಿನ ಕೋನ ಎಷ್ಟು? 50 ಡಿಗ್ರಿ. ಆಗ ನಾವು ಇದರ ನಡುವಿನ ಕೋನ ಏನು ಮಾಡಬೇಕು? 50 ಡಿಗ್ರಿ ಅಂತ ಬರಬೇಕು. ಆಗ ಕೋನ ಮಾಪಕ ತಗೊಳ್ತೀರಾ? ಕೋನ ಮಾಪಕ ಇದೆಯಲ್ವಾ? ಕೋನ ಮಾಪಕವನ್ನು ಈ ಲೈನಿನ ಈ ಬಿಂದುವಿನ ನೋಡಿ, ಇದು ಉಂಟಲ್ಲ, ಇದು ಇದ್ರ ಮೇಲೆ ಕೂತ್ಕೊಳ್ಳುವಂಗೆ ಮಾಡ್ಕೊಳ್ಳಿ. ಈ ಲೈನ್ ಇದೆಯಲ್ಲ, ಅದು ಈ ಲೈನ್ ಮೇಲೆ ಕೂತ್ಕೋಬೇಕು. ಕೂತ್ಕೊಂಡಿದೆಯಾ? ಕೂತ್ಕೊಂಡಿದೆ. ಎಷ್ಟು ಡಿಗ್ರಿ ಬರಬೇಕು? ಉಲ್ಟಾಯಿತು. ಓಕೆ, ಬಿಂದು ಮೇಲೆ ಕೂತ್ಕೊಂಡಿದೆ. ಇಲ್ಲಿ ಈ ಲೈನ್ ಮೇಲೇನು ಕೂತ್ಕೊಂಡಿದೆ. ಎಷ್ಟು ಡಿಗ್ರಿ ಆಯಿತು? ನಮಗೆ ಬೇಕು. ಎಷ್ಟು ಡಿಗ್ರಿ ಬೇಕು ಅಂತ ಕೊಟ್ಟಿದ್ದಾರೆ? 50 ಡಿಗ್ರಿ. ಎಷ್ಟು ಬಂತು? ಇಲ್ಲಿಂದ 0, 10, 20 ಈ ರೀತಿ ಲೆಕ್ಕ ಹಾಕಬೇಕು. 30, 40, 50. 50 ಡಿಗ್ರಿ ಇಲ್ಲಿ ಬರ್ತದೆ. ಓಕೆನಾ? 50 ಡಿಗ್ರಿ ಹೀಗೆ ಬಂತು. ಆಗ ನಾವು ಒಂದು ಫಸ್ಟ್ ಏನು ಮಾಡ್ಕೊಳ್ಳೋಣ? ಒಂದು ಲೈನನ್ನು, ನಿಮಗೆ ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದ ಲೈನನ್ನು ಹೇಳ್ಕೊಳ್ಳಿ. ಅವ್ರು ಏನು ಹೇಳಿಲ್ಲ, ನೀವೇನು ಮಾಡಿ, ಹೀಗೆ ಉದ್ದವಾದ ಲೈನನ್ನು ಹೇಳ್ಕೊಳ್ಳಿ. ನೆಕ್ಸ್ಟು ಒಂದು ಇದೆಷ್ಟು ತಗೊಂಡಿದ್ದೀರಿ ನೀವು? 4 ಸೆಂಟಿಮೀಟರ್ ತೊಗೊಂಡಿದ್ದೀರಿ. ಇದನ್ನು ಬರ್ಕೊಳ್ಳಿ, 4 ಸೆಂಟಿಮೀಟರ್ ಅಂತ. ಇದಕ್ಕೆ ಒಂದು ಹೆಸರು AB ಅಂತ ಕೊಡಿ. ಓಕೆ, ನೆಕ್ಸ್ಟು ಇಲ್ಲಿಂದ ಏನು ಮಾಡಬೇಕು? ಎಷ್ಟು ಸೆಂಟಿಮೀಟ್ರು? 5 ಸೆಂಟಿಮೀಟ್ರ್. ನಿಮ್ಮ ಕೈವಾರದ ತಗೊಂಡು ಇದರಲ್ಲಿ 5 ಸೆಂಟಿಮೀಟ್ರನ್ನು ಅಳತೆ ಮಾಡ್ಕೊಳ್ಳಿ. 5 ಸೆಂಟಿಮೀಟ್ರ್. 0ಯಿಂದ 5 ಕರೆಕ್ಟ್ ಇದೆಯಾ? 0. ಓಕೆ, ಈಗ ಈ ಎ ಬಿಂದುವಿನಲ್ಲಿಟ್ಟು ಇದನ್ನು ಏನು ಮಾಡಬೇಕು? ನೀವು ಈ ರೀತಿ ಕಟ್ ಮಾಡಬೇಕು. ಓಕೆ, ನಿಮಗೆ ಗೊತ್ತು ಪಾರ್ಶ್ವಭಾಗಗಳು ಇಷ್ಟು ಸಮಾನಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾರೆ. ಸಮಾನ ಅಂತರದಲ್ಲಿರ್ತದೆ. ಓಕೆನಾ? ಇಲ್ಲಿನೂ ಅಷ್ಟೇ. ಹೀಗಿಟ್ಬಿಟ್ಟು ಒಂದು ಲೈನನ್ನು ಹೀಗೆ ಎಳೀರಿ ಮಕ್ಕಳೇ. ಎಷ್ಟು ಇಲ್ಲಿ ಎಷ್ಟು ಅಳತೆ ತೊಗೊಂಡಿದ್ದೀರೋ? ಎಷ್ಟು ತೊಗೊಂಡ್ರಿ? 4 ಸೆಂಟಿಮೀಟ್ರ್ 5 ಸೆಂಟಿಮೀಟ್ರ್ ತೊಗೊಂಡ್ರಲ್ವ? ಅದೇ ಅಳತೆಯನ್ನು ಚೇಂಜ್ ಮಾಡಿಬಿಡಿ. ಇದನ್ನು ಅದೇ ಥರ ಇಲ್ಲಿ ಎಳೀರಿ. ನೆಕ್ಸ್ಟು ಇದೆಷ್ಟಿದೆ? 4 ಸೆಂಟಿಮೀಟ್ರ್. ಇದೇ ಅಳತೆಯ 4 ಸೆಂಟಿಮೀಟ್ರ್ ಅದನ್ನು ಹೀಗೆ ತಗೊಂಡು ಇದ್ರ ಮೇಲೆ ಇಲ್ಲಿ ಇಟ್ಟು ಇದನ್ನು ಈ ರೀತಿ ಕಂಸವನ್ನು ಎಳೆಯಿರಿ. ಓಕೆನಾ? ಇಲ್ಲಿ ಕಟ್ಟಾಗಿದೆಯಲ್ಲ ಈ ಪಾಯಿಂಟ್, ಈ ಪಾಯಿಂಟನ್ನು ಮತ್ತೆ ಇದನ್ನು ಏನು ಮಾಡಿ? ಸೇರಿಸಿ. ಇದನ್ನು ಸೇರಿಸಿ. ಈಗ ಈ ಬಿಂದುವನ್ನು ಮತ್ತು ಇದನ್ನು ಸೇರಿಸಿ. ಓಕೆ, A B C D. ಓಕೆ, ಇದು ಎಷ್ಟು ಡಿಗ್ರಿ? 50 ಡಿಗ್ರಿ. ಇಲ್ಲಿ ಎಷ್ಟಿರಬೇಕು? 50 ಡಿಗ್ರಿನೇ ಇರಬೇಕು. ನೀವು ಮಾಡಿದ ಸಮಾನಾಂತರ ಚತುರ್ಭುಜ 50 ಡಿಗ್ರಿ ಕರೆಕ್ಟ್ ಇರುತ್ತೆ. ನೋಡಿ, ಕೋನ ಮಾಪಕ ಇಟ್ಕೊಳ್ಳಿ. ಲೆಕ್ಕ ಹಾಕಿ. ಬಂದಿದೆಯಾ? 50 ಡಿಗ್ರಿ ಇದೆಯಲ್ವಾ? 50 ಡಿಗ್ರಿ ಕರೆಕ್ಟಾಗಿದೆ. ಆಗ ನೀವು ಮಾಡಿದ ಚಿತ್ರ ಸರಿ ಇದೆ ಅಂತ ಅರ್ಥ. ಓಕೆ, ಅದೇ ಥರ ಇನ್ನೊಂದು ಚಿತ್ರ ಕೇಳಿದ್ದಾರೆ. ಪ್ರತಿಯೊಂದು ಕರ್ಣದ ಉದ್ದ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ ಅಂತೆ. ನೀವು ಇದರಲ್ಲಿ ಬಿಡಿಸ್ಲಿಕ್ಕೆ ನೋಡಿ ಮಕ್ಕಳೇ, ನನಗೆ ಹಿಂದೆ ಬರ್ದಿರೋದ್ರಿಂದ ಒಂಥರ ಏನಾಗಿದೆ, ಒಂಥರ ಹಿಂದೆದು ಈ ಕಡೆ ಟ್ರೇಸ್ ಆಗಿರೋದ್ರಿಂದ ನಾನು ಚಿತ್ರ ಬಿಡಿಸಿದ್ರು ನಿಮಗೆ ಪೆನ್ಸಿಲಲ್ಲಿ ಬಿಡಿಸೋದ್ರಿಂದ ಕಾಣದೇ ಇರ್ಬೋದು ಅಂತೇಳಿ ನಾನು ಪೇಪರಲ್ಲಿ ವೈಟ್ ಶೀಟಲ್ಲಿ ಬಿಡಿಸ್ತೀನಿ. ನೀವು ಬಿಡಿಸ್ಲಿಕ್ಕೆ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅಂದರೆ ಇಲ್ಲಿ ಹಿಂದೆ ಒತ್ತಿ ಬರಿಬೇಡಿ, ಸ್ವಲ್ಪ ಲೈಟಾಗಿ ಬರ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಒತ್ತಿ ಬರೆದ್ರೆ ಈ ರೀತಿ ಬಿದ್ದು ಅದರಲ್ಲಿ ನಿಮಗೆ ಚಿತ್ರ ಬಿಡಿಸಿದ್ದು ಕಾಣದೇ ಹೋಗ್ಬೋದು. ಓಕೆ, ಟೀಚರ್ಸ್ಗೆ ತೋರಿಸ್ಬೇಕಾದ್ರೆ ಅದು ಗೊತ್ತಾಗ್ಲಿಕ್ಕಿಲ್ಲ. ನೆಕ್ಸ್ಟ್, ಪ್ರತಿಯೊಂದು ಕರ್ಣದ ಉದ್ದ ಕೊಟ್ಟಿದ್ದಾರೆ. ಕರ್ಣದ ಉದ್ದ 6 ಸೆಂಟಿಮೀಟರ್. ಅವುಗಳ ನಡುವಿನ ಕರ್ಣದ ನಡುವಿನ ಕೋನ ಎಷ್ಟು? 60 ಡಿಗ್ರಿ. ನಿಮ್ಗೆ ಇರುವ ಚತುರ್ಭುಜವನ್ನು ರಚಿಸಿ ಅಂತ ಕೇಳಿದ್ರೆ ನಿಮಗೆ ಕರ್ಣವನ್ನು ಬಿಡಿಸ್ಬೇಕು. ಎಷ್ಟು ಸೆಂಟಿಮೀಟರ್ ಅಂತೆ? 6 ಸೆಂಟಿಮೀಟರ್ ಅಂತೆ. ಆಗ ನಾವು ಏನು ಮಾಡಬೇಕು? ಕರ್ಣ ಅಂತ ಹೇಳಿದ್ರೆ ಗೊತ್ತಲ್ಲ, ಈ ರೀತಿ ಬರ್ತದೆ. ಈ ರೀತಿ ಇರುವಂಥದ್ದೇ ಕರ್ಣ. ಈಗ ನಾವೇನು ಮಾಡ್ತೀನಿ? 6 ಸೆಂಟಿಮೀಟರ್ ಒಂದು ಲೈನನ್ನು ಎಳಿತೀನಿ. ಇದು ಕರೆಕ್ಟ್ ಅರ್ಧವನ್ನು ತಗೊಳ್ಳಿ ಮಕ್ಕಳೇ. ಎಷ್ಟು? 3 ಸೆಂಟಿಮೀಟ್ರ್. ಓಕೆನಾ? 3 ಸೆಂಟಿಮೀಟ್ರ್. ಎಷ್ಟು ಡಿಗ್ರಿ ಅಂತ ಹೇಳಿದ್ದಾರೆ ಅದರ ಮಧ್ಯದಲ್ಲಿ? ಅವುಗಳ ನಡುವಿನ ಕೋನ 60 ಡಿಗ್ರಿ ಅಂತ ಹೇಳಿದ್ದಾರೆ. ಆಗ ಇವುಗಳ ನಡುವಿನ ಕೋನ 60 ಡಿಗ್ರಿ. ಆಗ ನೀವು 60 ಡಿಗ್ರಿಗೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. 60 ಡಿಗ್ರಿ ಅಂತ ಹೇಳಿದ್ರೆ ಈ ಕಡೆ ಇಲ್ಲಿ ಮಧ್ಯದಲ್ಲಿ ಮಾಡಿದ್ದೀನಿ. 0, 10, 20, 30, 40, 50, 60 ಡಿಗ್ರಿ ಇಲ್ಲಿ ಬರುತ್ತೆ. ಓಕೆ, 60 ಡಿಗ್ರಿ ಅಲ್ಲಿಗೆ ಬಂತು. ಈಗ ನಾವೇನು ಮಾಡಬೇಕು? ಒಂದು ಸರಳ ರೇಖೆಯನ್ನು ಎಳೆಯಿರಿ. ಓಕೆ, ಪ್ರತಿಯೊಂದು ಕರ್ಣದ 2 ಕರ್ಣನೂ 6 ಸೆಂಟಿಮೀಟ್ರ್ ಇರಬೇಕು. ನೀವೀಗ 3 ಸೆಂಟಿಮೀಟರ್ ಕರೆಕ್ಟ್ ಅರ್ಧಕ್ಕೆ ತಗೊಂಡಿದ್ದೀರಾ. ಈಗ ಈ ರೀತಿ ಅದ್ರ ಮೂಲಕ ಹಾದು ಹೋಗುವಾಗೆ ಒಂದು ಲೈನನ್ನು ಎಳ್ಕೊಳ್ಳಿ ಮಕ್ಕಳೇ. ಇದೆಷ್ಟು ಸೆಂಟಿಮೀಟರ್ ಇದೆ? ಇದು 3 ಇದೆ. ಇದೆಷ್ಟಿದೆ?
ಮೂರಿದೆ. ಓಕೆ, ಈಗ ನಮಗೆ ಇಲ್ಲಿ ಎಷ್ಟು ಬರಬೇಕು, ಮೇಲೆ 3 ಬರಬೇಕು. ಆಗ ಈ ರೀತಿ ತಗೊಳ್ಳಿ, ಇಲ್ಲಿಟ್ಟು 3 ಸೆಂಟಿಮೀಟ್ರಿಗೆ ಮೇಲೊಂದು ಆರ್ಕನ್ನು, ಒಂದು ಕಂಸವನ್ನು ಎಳೆಯಿರಿ, ಕೆಳಗೆ ಒಂದು ಕಂಸವನ್ನು ಎಳೆಯಿರಿ. ಈಗ ಈ ಬಿಂದುಗಳನ್ನು ಸೇರಿಸಿ. ಓಕೆನಾ? ಓಕೆ, ಹೀಗೆ ಸೇರಿಸಿ. ಇದು ನಿಮಗೆ ಬೇಕಾದಂತಹ ಒಂದು ಚತುರ್ಭುಜ ABCD. ಹೆಸರು ಕೊಡಲಿಲ್ಲ ಅಲ್ವಾ? ಪ್ರತಿಯೊಂದು ಕರ್ಣಗಳು ಚತುರ್ಭುಜವನ್ನು ರಚಿಸಿ ಅಂತ ಹೇಳಿದರೆ ಈ ರೀತಿ ಚತುರ್ಭುಜ ಬರ್ತದೆ ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ ನೋಡೋಣ. ನೆಕ್ಸ್ಟ್ 3 ಅಂಕದ ಪ್ರಶ್ನೆ. ಚಿತ್ರದಲ್ಲಿ ABCD ಸಮಾನಾಂತರ, ಇದೊಂದು ABCD ಸಮಾನಾಂತರ ಚತುರ್ಭುಜ. X ಮತ್ತು Y ಯ ಬೆಲೆಯನ್ನು ಕಂಡುಬಿಡಿ. ಸಮಾನಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತ ನಿಮಗೆ ಗೊತ್ತಿದೆ. ಅಂದರೆ AO = OC ಅಂತ ಗೊತ್ತಿದೆ ಅಲ್ವಾ? ಆಗ ನಾನು ಏನು ಬರಿತೀನಿ, 3x - 1 = 2 × x + 1 ಅಂತ ಬರಿತೀನಿ. ಇಲ್ಲಿ ಏನಾಗುತ್ತೆ ಮಕ್ಕಳೇ, 3x - 1 ಹಾಗೆ ಬರೀತೀರಾ. ಇದು 2 ಮತ್ತು x ಅನ್ನು ಏನು ಮಾಡಬೇಕಾಗುತ್ತೆ, ಗುಣಿಸಬೇಕಾಗುತ್ತೆ ಮಕ್ಕಳು. 2 × x ಏನಾಗುತ್ತೆ, 2x. 2 ಒಂದ್ಲಿ 2 ಆಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ 3x, ಈಗ 2x ಅನ್ನು ಈಚೆಗೆ ತಗೊಬರ್ತೀನಿ. ಯಾಕೆಂದ್ರೆ ಒಂದೇ ಥರ ಸಜಾತಿಯ ಪದಗಳನ್ನು ಕೂಡಿಸ್ಲಿಕ್ಕೆ ಮತ್ತೆ ಕಳೀಲಿಕ್ಕಾಗುತ್ತೆ. ಆಗ ನಾನು ಈ 2x ಅನ್ನು ಈಚೆ ತಂದಾಗ -2x = 2. ಈ -1 ಈಚೆ ತಂದಾಗ +1. ಆಗ 3x ಇಂದ 2x ಹೋದರೆ x = 2 + 1 3 ಆಗುತ್ತೆ. ಈಗ y ಬೆಲೆ ಕಂಡುಹಿಡಬೇಕಾದ್ರೆ ಇದೆರಡನ್ನ OB = OC ನಮಗೆ ಗೊತ್ತಿದೆ, ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತ. ಆಗ ಅಥವಾ DO = OB. OD = OB ಅಂದ್ರು ಒಂದೇ, DO = OB ಅಂತ ಹೇಳಿದ್ರು ಒಂದೇ ಮಕ್ಕಳೇ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ 5y, ಈ ಕಡೆ ಇರೋದು 5y + 1, ಈ ಕಡೆ ಇರೋದು 6y - 1. ಅದನ್ನು ಬರಿತೀನಿ. y ಅನ್ನು ಜೊತೆಗೆ ತಗೊಳ್ಳಿ, ಅಂಕಿಯನ್ನು ಜೊತೆಗೆ ತಗೊಳ್ಳಿ. 1 -1 ಈಚೆ ತಂದಾಗ +1 ಆಗುತ್ತೆ, = 6y. ಇದು ಈಚೆ ಬಂದಾಗ -5y ಆಗುತ್ತೆ. ಆಗ 1 + 1 2. 6ರಿಂದ 5 ಕಳೆದ್ರೆ y ಬರ್ತದೆ. 6ರಿಂದ 5 ಕಳೆದ್ರೆ 1y ಅಲ್ವಾ? ಆಗ y ಅಂತ ಬರಿಬೋದು. ಕರ್ಣಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಕರ್ಣದ ಉದ್ದ ಅಂತ ಹೇಳಿದ್ರೆ ಇದನ್ನೆರಡನ್ನ ಕೂಡಿಸ್ಬೇಕಾಗುತ್ತೆ. AOನ ಮತ್ತೆ OCನ ಕೂಡಿಸ್ಬೇಕಾದ್ರೆ AO ಅಂತ ಹೇಳಿದ್ರೆ ಏನಂತ ಬರ್ಕೋಬೇಕು, ಮತ್ತೆ OC ಅಂತ ಹೇಳಿದ್ರೆ ಏನಂತ ಇಲ್ಲಿ ಕೊಟ್ಟಿದಾರಲ್ಲ ಅದನ್ನ x ನ ಹಚ್ಚಬೇಕು. 3 × x, x ಇದ್ದ ಜಾಗಕ್ಕೆ 3 ಹಾಕ್ತೀರಾ, -1 ಪ್ಲಸ್ 2 ಇಂಟು ಬ್ರಾಕೆಟ್ ಹಾಕಿ 3 + 1. ಈಗ 3 3 ಎಷ್ಟಾಗುತ್ತೆ, 9. ಈ -1 ಇಲ್ಲಿ ಬರೀತೀರಾ. 2 3 + 1 ಸೇರಿಸಿದ್ರೆ 4. 4 2 ಎಷ್ಟಾಯಿತು, 8. 8 ಬರೀತೀರಾ. ಈಗ 8 ಮತ್ತೆ 9ರಿಂದ 1 ಕಳೀರಿ, 8 ಬರೀತೀರಾ. 8 8 ಎಷ್ಟು ಇರುತ್ತೆ, 16 ಆಗುತ್ತೆ. ಅದೇ ಥರ BDಯನ್ನು ಕಂಡುಹಿಡಿಬೇಕಾದ್ರೆ ಇಲ್ಲಿರೋದನ್ನು ಫಸ್ಟ್ ಬರ್ಕೋಬೇಕು. 5y + 1 6y - 1 ಅಂತ ಬರ್ಕೋಬೇಕು. ಆದರೆ ಕೂಡಿಸ್ಬೇಕು, ಪ್ಲಸ್ ಮಾಡಬೇಕು. ಉದ್ದ ಫುಲ್ ಬರಬೇಕಲ್ವಾ, ಅದಕ್ಕೆ. ಆಗ 5 y ಬೆಲೆ ಎಷ್ಟು ಅಂತ ಕಂಡುಹಿಡಿದ್ರೆ 2. ಅದನ್ನ ಹಾಕಬೇಕು. y ಇದ್ದ ಜಾಗದಲ್ಲಿ 2 ಹಾಕಿ, +1 + 6 ಗುಣಿಸು y ಅಂದರೆ 2 - 1. 5 2 ಎಷ್ಟಾಯಿತು, 10. 10 1 ಎಷ್ಟಾಯಿತು, 11 ಬರೀತೀವಿ. 6 2 12. 12ರಿಂದ 1 ಹೋದರೆ 11. 11 11 ಕೂಡಿಸಿದ್ರೆ ಎಷ್ಟಾಗುತ್ತೆ, 22 ಮಾನಗಳು ಅಂತ ಆಗುತ್ತೆ. ನೆಕ್ಸ್ಟ್, ಒಂದು ಚತುರ್ಭುಜದಲ್ಲಿ 4 ಕೋನಗಳ ಅನುಪಾತವು 1:2:3:4 ಇದೆ. ಆ ಕೋನಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಗ ಕೋನಗಳ ಅನುಪಾತ ಕೊಟ್ಟಿರೋದ್ರಿಂದ ಅದನ್ನ 1k 2k 3k 4k ಅಂತ ಬರೋದು 360. ನಿಮಗೆ ಗೊತ್ತಿದೆ ಚತುರ್ಭುಜಗಳಲ್ಲಿ 4 ಕೋನಗಳ ಮೊತ್ತ 360 ಡಿಗ್ರಿ ಅಂತ. ಆಗ ಇದಿಷ್ಟನ್ನ ಕೂಡಿಸಾಗ 360. ಇದನ್ನ ಕೂಡಿಸಾಗ 4 5 6 7 8 9 10 10k = 360. k = 360/10 ಮಾಡಿದಾಗ ನಮಗೆ 36 ಬರ್ತದೆ. ಮೊದಲ ಕೋನಕ್ಕೆ 1k 1 × k 36. 2k 2 × 36 72. 3k 3 × 36 108. 4k 4 × 36 144. ಇದಿಷ್ಟನ್ನು ಕೂಡಿಸಾಗ 36 4 ಕೋನ ಕೂಡಿಸಾಗ ಎಷ್ಟು ಬರಬೇಕು, 360 ಬರಬೇಕು. ಉಂಟಾ ಇಲ್ಲ ಅಂತ ನೀವು ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, 28ನೇ ಪ್ರಶ್ನೆ. ಒಂದು ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು, ಪಾರ್ಶ್ವಕೋನ ಅಂದರೆ ಪಕ್ಕಪಕ್ಕದ ಕೋನ, ಪಕ್ಕಪಕ್ಕದ ಕೋನವನ್ನು ಕೂಡಿಸಿದಾಗ ಎಷ್ಟು ಬರಬೇಕು, 180 ಡಿಗ್ರಿ ಬರಬೇಕು. ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. 3x + 4 ಡಿಗ್ರಿ ಪ್ಲಸ್ 3x - 10 = 180 ಅಂತ ಬರೀತೀರಾ. 3 3 ಕೂಡಿಸಿದಾಗ 6x ಆಗುತ್ತೆ. 10ರಿಂದ 4 ಕಳೆದ್ರೆ 6 = 180. 6x = 180. ಈ -6 ಈಚೆ ಬಂದಾಗ +6 ಆಗುತ್ತೆ. ಆಗ 6x = 186. x = 186/6. ಈ 6ಅನ್ನು ಕೆಳಗೆ ಬರೀತೀರಾ. ಆಗ ಒಂದು ಎಷ್ಟಾಗುತ್ತೆ, 31 ಡಿಗ್ರಿ. ಮೊದಲ ಕೋನ 3x + 4 3. x ಇದ್ದಲ್ಲಿ 31 + 4 31. 3 ಎಷ್ಟಾಗುತ್ತೆ, 93 + 4 97 ಆಯಿತು. ಎರಡನೇ ಕೋನ 3 × 31 -10 ಮಾಡಬೇಕು. ಕಳೆದಾಗ ನನಗೆ 83. 4 ಕೋನಗಳು ಅಂತ ಹೇಳಿದ್ರೆ 97 83 97 83. ಯಾಕಂದರೆ ಅಭಿಮುಖ ಕೋನಗಳು ಇದೆರಡು ಅಭಿಮುಖ ಕೋನಗಳು ಸಮ, ಇದೆರಡು ಅಭಿಮುಖ ಕೋನಗಳು ಸಮ. ಆದ್ದರಿಂದ ಹಾಗೆ ಮಾಡ್ತೀರಾ.
ನೆಕ್ಸ್ಟ್, ಒಂದು ಚತುರ್ಭುಜದ 3 ಕೋನಗಳ ಅನುಪಾತವು 4:6:3 ಮತ್ತು 4ನೇ ಕೋನ ಕೊಟ್ಬಿಟ್ಟಿದ್ದಾರೆ. 4ನೇ ಕೋನ ಎಷ್ಟು ಕೊಟ್ಟಿದ್ದಾರೆ? 4ನೇ ಕೋನ ಅವರು 100 ಅಂತ ಕೊಟ್ಬಿಟ್ಟಿದ್ದಾರೆ. ಆಗ 3 ಕೋನಗಳ ಅನುಪಾತವನ್ನು ಹೀಗೆ ಬರೀತಾರೆ. ಅವುಗಳನ್ನ ಹೀಗೆ ಕೆ ಅಂತ ಬರ್ಕೊಳ್ಳೋಣ, ಅಥವಾ ಎಕ್ಸ್ ಅಂತ ಬೇಕಾದ್ರೂ ಬರಿಬೋದು ಮಕ್ಕಳೇ. ಆಗ 4K 6K ಪ್ಲಸ್ 3K ಪ್ಲಸ್ ಒಂದು ಕೋನ ಕೊಟ್ಬಿಟ್ಟಿದ್ದಾರೆ, ಅದು 100 ಈಕ್ವಲ್ ಟು ಎಷ್ಟು ಬರೀತೀರಾ? 360. ಕೂಡಿಸಿದಾಗ 13K ಪ್ಲಸ್ 3 ಈಕ್ವಲ್ ಟು 360, 13K ಈಕ್ವಲ್ ಟು 360. ಈ ಪ್ಲಸ್ 100 ಈಚೆ ಬಂದಾಗ ಮೈನಸ್ 100 ಆಗುತ್ತೆ, 260 ಆಗುತ್ತೆ. 360ರಿಂದ 100 ಹೋದರೆ ಆಗ K ಈಕ್ವಲ್ ಟು 13 1 13, 13 2 26, 2 ಈ 0ನ ಹಾಗೆ ಬರೀತಾರೆ, ಆಗ 20 ಬಂತು. 4K ಅಂದರೆ 4 20 ಬಂದಿದೆಯಲ್ಲ K ಬೆಲೆ. ಆಗ ಹಚ್ಚಿದಾಗ 4 2 8 80 ಬರ್ತದೆ, 6 2 12 120 ಬರ್ತದೆ, 3 2 6 60 ಡಿಗ್ರಿ ಬರ್ತದೆ. ಆಗ ಕೋನಗಳು ಕ್ರಮವಾಗಿ 80 120 60 ಲಾಸ್ಟ್ ಕೊಟ್ಟಿದ್ದಾರೆ. ಎಷ್ಟೊಂದು ಕೊಟ್ಟಿದ್ದಾರೆ? 60 100 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದನ್ನು ಹಾಗೆ ಬರೀತೀರಾ. ಓಕೆನಾ? ನೆಕ್ಸ್ಟ್, ಕೋನ ಮಾಪಕವನ್ನು ಬಳಸದೆ ಕರ್ಣದ ಉದ್ದ 7 ಸೆಂಟಿಮೀಟರ್ ಇರುವ ಚೌಕವನ್ನು ರಚಿಸಿ. ಕೋನ ಮಾಪಕ ಬಳಸಬಾರ್ದಂತೆ. ಕರ್ಣದ ಉದ್ದ ಎಷ್ಟಿರ್ಬೇಕಂತೆ? 7 ಸೆಂಟಿಮೀಟರ್ ಇರಬೇಕಂತೆ. ಹೇಗೆ ಬಿಡಿಸೋದು? ಆಗ ನಮಗೇನು ಗೊತ್ತಿರಬೇಕು? ಚೌಕದ ಲಕ್ಷಣ ಗೊತ್ತಿರಬೇಕು. ಚೌಕ ಹೇಗಿರ್ತದೆ ಅಂತಿರೋದು ಗೊತ್ತಿರಬೇಕು. ಚೌಕದಲ್ಲಿ ಕೋನಗಳೇನಾಗ್ತದೆ? ಪರಸ್ಪರ ಅರ್ಧಿಸ್ತದೆ ಅಂತ ನಮ್ಗೆ ಗೊತ್ತಿದೆ. ಈಗ ಏನು ಮಾಡೋಣ? ಫಸ್ಟ್ ಎಷ್ಟು ಸೆಂಟಿಮೀಟ್ರ್ ಕರ್ಣದ ಉದ್ದ? 7 ಸೆಂಟಿಮೀಟ್ರ್. 7 ಸೆಂಟಿಮೀಟರ್ ಲೈನನ್ನು ಹೇಳಿರಿ. 0ಯಿಂದ 7ಕ್ಕೆ ತಗೊಂಡೋಗಿ ನಿಲ್ಲಿಸಿ. ಓಕೆನಾ? ಈಗ ಇದ್ರದ್ದು ಮಧ್ಯಬಿಂದು ಬೇಕು ನನಗೆ. ಅದು ಮಧ್ಯಬಿಂದು ಹೆಂಗೆ ಕಂಡುಹಿಡಿದು? ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳೋದು. ಇದೀಗ ಮುಕ್ಕಾಲಾಯ್ತಲ್ವಾ? ಮೇಲೊಂದು ಕಂಸ ಬಿಡಿಸಿ, ಕೆಳಗೇನು ಒಂದು ಕಂಸ ಬಿಡಿಸಿ. ಅದೇ ಥರ ಇಲ್ಲಿ ಇಟ್ಟು, ಈ ಬಿಂದುವಿನಲ್ಲಿಟ್ಟು ಪುನಃ ಇಲ್ಲಿ ಕಂಸವನ್ನು ರಚಿಸಿ. ಓಕೆ, ಈಗ ಇದರ ಮೂಲಕ ಹಾದು ಹೋಗುವ ಹಾಗೆ ಒಂದು ರೇಖೆಯನ್ನು ಎಳೆಯಿರಿ. ಈಗ ಇದೇನಾಗಿರ್ತದೆ? ಮಧ್ಯಬಿಂದು ಆಗಿರ್ತದೆ. ಇದು 3.5 ಸೆಂಟಿಮೀಟರ್ ಇರ್ತದೆ, ಇದು 3.5 ಸೆಂಟಿಮೀಟರ್ ಇರ್ತದೆ. ನಮ್ಗೆ ಇದೆಷ್ಟು ತಗೊಳ್ಬೇಕು? 3.5 ಸೆಂಟಿಮೀಟರ್. ಕರ್ಣಗಳು ಸಮ ಅಲ್ವಾ? ನಮ್ಗೆ ಗೊತ್ತಿದೆ ಅಲ್ವಾ ಕರ್ಣಗಳು ಸಮ ಅಂತ. ಆಗ 3.5 ಬೇಡ, ಇಲ್ಲೇ ತಗೊಳ್ಳಿ. 3.5 ನೋಡಿ, ಕಂಸವನ್ನು ಎಳೆದಿದ್ದೀನಿ, ಕೆಳಗೆ ಕಂಸವನ್ನು ಎಳೆದಿದ್ದೀನಿ. ಈಗ ಏನು ಮಾಡ್ತೀರಾ? ಮೇಲೆ ಮತ್ತು ಕೆಳಗೆ 2 ಕಂಸವನ್ನು ಇಲ್ಲಿ ಇಟ್ಟು ಇಲ್ಲೊಂದು ಕಂಸ, ಇಲ್ಲೊಂದು ಕಂಸನ ಹೇಳ್ತೀರಿ. ಈಗ ಈ ಬಿಂದುಗಳನ್ನು ಏನು ಮಾಡಬೇಕಾಗುತ್ತೆ? ಸೇರಿಸಬೇಕಾಗತ್ತೆ. ಕರ್ಣಗಳು ಸಮವಾಗಿರ್ತದೆ, ಅರ್ಥ ಆಯ್ತಲ್ವಾ? ಮತ್ತೆ ಪರಸ್ಪರ ಅರ್ಧಿಸ್ತದೆ ಅಂತ ಗೊತ್ತಿರೋದ್ರಿಂದ ಚೌಕದಲ್ಲಿ ಈ ರೀತಿ ಚಿತ್ರವನ್ನು ಬಿಡಿಸ್ತೀರ. ನೆಕ್ಸ್ಟ್ ಪ್ರಶ್ನೆ, ABCD ಒಂದು ಆಯತ. ಎಕ್ಸ್ ಮತ್ತು ವೈ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆಯತದಲ್ಲಿ ಎಕ್ಸ್ ಎಲ್ಲಿದೆ? ಎಕ್ಸ್ ಇದೆ ಇಲ್ಲಿ, ವೈ ಇದೆ ಇಲ್ಲಿ. ಇದೆರಡರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ನಿಮ್ಗೆ ಗೊತ್ತಿದೆ. OA ಈಕ್ವಲ್ ಟು ಕರ್ಣಗಳು ಪರಸ್ಪರ ಸಮ ಇರ್ತದೆ ಅಂತ, ಅರ್ಧಿಸ್ತದೆ ಅಂತ ಹೇಳಿದ್ರೆ ಕರೆಕ್ಟಾಗಿರ್ತದೆ ಅಂತ. ಇದು OA ಈಕ್ವಲ್ ಟು OC, ಮತ್ತು ಈ ಕಡೆ OB ಈಕ್ವಲ್ ಟು OD ಸಮ ಇರ್ತದೆ ಅಂತ ಬರೀತೀರಾ. ಸಮ ಮತ್ತು ಅರ್ಧಿಸ್ತದೆ. ನೆಕ್ಸ್ಟ್, ತ್ರಿಭುಜ AOB ಅಲ್ಲಿ ತಗೊಳ್ತೀರಾ. ಯಾವ ತ್ರಿಭುಜ ತಗೊಳ್ತೀರಾ? AOB ತ್ರಿಭುಜ ಅಂತ ತಗೊಳ್ತೀರಾ. ಇದು 35 ಅಂತ ಕೊಟ್ಟಿದ್ದಾರೆ ಅಲ್ವಾ? ಈಗ OAB ABO BOA ಈಕ್ವಲ್ ಟು ಎಷ್ಟು ಅಂತ ಬರೀಬೇಕು? ನಾವು 180 ಡಿಗ್ರಿ ಅಂತ ಬರಿತೀರಾ. ನಮ್ಗೆ ಗೊತ್ತಿದೆ OA ಮತ್ತು OB ಏನಾಯಿತು? ಸಮ ಆಯಿತು. ಸಮ ಆಯಿತು ಅಂತ ಹೇಳಿದ ತಕ್ಷಣ ಸಮದ್ವಿಬಾಹು ತ್ರಿಭುಜ ಆಯ್ತು. ಇದೊಂದು ಸಮದ್ವಿಬಾಹು ತ್ರಿಭುಜ ಅಂದರೆ 2 ಬಾಹುಗಳು ಸಮ. 2 ಬಾಹುಗಳು ಸಮ ಆದರೆ ಇದಕ್ಕೆ ಅಭಿಮುಖವಾಗಿರುವಂತಹ ಕೋನ, ಇದೆರಡು ಕೋನಗಳು ಸಮವಾಗಿರ್ತದೆ. ಆಗ ಇದು ಎಷ್ಟಾಯಿತು? ನನಗೆ 35 ಡಿಗ್ರಿ ಆಯಿತು. ಅರ್ಥ ಆಯ್ತಲ್ವಾ? OA ಈಕ್ವಲ್ ಟು OB ಆಗಿರೋದ್ರಿಂದ ಇದೇ ಇಂತಹ ತ್ರಿಭುಜ ಆಯಿತು, ಸಮದ್ವಿಬಾಹು ತ್ರಿಭುಜ ಆಯಿತು. ಸಮದ್ವಿಬಾಹು ತ್ರಿಭುಜದಲ್ಲಿ ನೀವು ಕಲ್ತಿದ್ದೀರಾ ಏನು? ಇದಕ್ಕೆ ಅಭಿಮುಖವಾಗಿರುವಂಥ ಇದೆರಡು ಸಮ ಆಗಿರೋದ್ರಿಂದ ಇಲ್ಲಿ 35 ಡಿಗ್ರಿ ಬಂದರೆ ಇದಕ್ಕೆ ಅಭಿಮುಖವಾಗಿರೋ ಬಾಹು ಇದೆರಡು ಸಮ. ಆಗ ಇಲ್ಲಿ ಕೋನಗಳು ಸಹ ಏನಾಗಿರ್ತದೆ? ಸಮ ಆಗಿರ್ತದೆ. ಈ ಬಾಹುಗಳಿಗೆ ಸಮದ್ವಿಬಾಹುಗಳಿಗೆ ಯಾವುದು ಅಭಿಮುಖವಾಗಿರುತ್ತೋ ಅದೆರಡು ಕೋನಗಳು ಸಮ. ಆಗ 35 ಇದು 35 ಐತಿ, ಇದು 35, ಇದನ್ನು ಕಂಡುಹಿಡಿಬೇಕು BOA. ಆಗ 180 ಮೈನಸ್ 35 ಎಷ್ಟಾಯಿತು? 70. ಎಷ್ಟು ಬಂತು? 110 ಬಂತು. ಇದೆಷ್ಟು ಬಂತು? 110. ಇದು ಬಂದ ತಕ್ಷಣ ಮಕ್ಕಳೇ ಇದು ಸಹ ಗೊತ್ತಾಯ್ತು. ಹೇಗೆ? ಶೃಂಗಾಭಿಮುಖ ಕೋನ ನಾವು ಕಲ್ತಿದ್ವಿ ಕಳೆದ ವರ್ಷ. ಈ ರೀತಿ ಬಂದಾಗ ಇದನ್ನು ಏನಂತ ಕೋನಗಳು ಅಂತ ಹೇಳ್ತೀವಿ? ಶೃಂಗಾಭಿಮುಖ ಕೋನಗಳು ಅಲ್ವಾ? ಇಂಟು ಮಾರ್ಕ್ ಬಂದಿದೆ. ಇಲ್ಲಿ 110 ಬಂತು ಅಂತ ಹೇಳಿದ ತಕ್ಷಣ ಇದು ಎಷ್ಟಾಗುತ್ತೆ? 110 ಡಿಗ್ರಿ.
ಅದನ್ನು ಬರೀತೀರಿ ಶೃಂಗಾತ್ಮಕ ಕೋನ. ನೆಕ್ಸ್ಟ್ ಏನು ಕೇಳಿದರೆ ವೈಯ ಬೆಲೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿ, ಈ ಬೆಲೆಯನ್ನು ಕಂಡುಹಿಡಿಬೇಕು. ಈಗ ಎ ಬಿ ಸಿ ಎಲ್ಲಿದೆ? ಎ ಬಿ ಸಿ, ಎ ಬಿ ಸಿ ಇದೆ. ಓಕೆ, ಎ ಬಿ ಸಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಆಯತದಲ್ಲಿ ಪ್ರತಿಯೊಂದು ಕೋನ ಎಷ್ಟು ಡಿಗ್ರಿ? 90 ಡಿಗ್ರಿ. ಇದು ನೀವು 35 ಅಂತ ಈಗ ತಾನೇ ಕಂಡುಹಿಡಿದಿದ್ದೀರಾ. ಆಗ 90ರಿಂದ ಈ 35 ಕಳೆಯಿರಿ, ಎಷ್ಟು ಬರ್ತದೆ? 55 ಡಿಗ್ರಿ. ಅದನ್ನು ಗಣಿತೀಯವಾಗಿ ಹೀಗೆ ಬರ್ಕೊಳ್ಬೇಕು ಮಕ್ಕಳು. 35 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 90, ಎಕ್ಸ್ ಇಸ್ ಈಕ್ವಲ್ ಟು 90 ಮೈನಸ್ 35 ಎಷ್ಟು ಬರುತ್ತೆ? 55 ಡಿಗ್ರಿ ಬರ್ತದೆ. ಓಕೆ ಮಕ್ಕಳೇ, ಪೇರ್ ಮತ್ತೆ ರಾಡ್ಸ್ ಅಂತ ಎರಡು ಆಯತಗಳು, ಇಲ್ಲೊಂದು ಆಯತ ಇದೆ, ಇಲ್ಲೊಂದು ಆಯತ ಇದೆ. ಓಕೆ, ಅದು ಒಂದ್ರ ಮೇಲೆ ಒಂದು ಕೂತಿದೆ ಅಂತಷ್ಟೇ, ಕನ್ಫ್ಯೂಸ್ ಮಾಡಬೇಡಿ. ಆಯತದ ಗುಣಗಳೆಲ್ಲ ನಿಮಗೆ ಗೊತ್ತಿರಬೇಕು. ಆಯತದ ಗುಣ ಗೊತ್ತು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಮಾಡೋದು. ಗುಣಗಳ ಲಕ್ಷಣ ಗೊತ್ತಿರಬೇಕು. ಆಯತ ಅಂತ ಹೇಳಿದ ತಕ್ಷಣ ನಿಮಗೇನು ಗೊತ್ತು? ಎಲ್ಲ ಕೋನಗಳು ಎಷ್ಟೆಷ್ಟು ಡಿಗ್ರಿ ಅಂತ ಗೊತ್ತು? 90 ಡಿಗ್ರಿ ಅಂತ ಗೊತ್ತು. ಈಗ ಇಲ್ಲಿಗೆ ನಮಗೆ ಇದು 30 ಡಿಗ್ರಿ ಕೊಟ್ಟಿದ್ದಾರೆ. ಇಲ್ಲಿ ಇದು ಆಯತದ ಒಂದು ಭಾಗ ತಾನೆ, ಇಲ್ಲೊಂದು ಆಯತ ತಾನೆ, PAIR ಅಂತ ಹೇಳಿದ ಒಂದು ಆಯತ. ಆಗ ಇದೆಷ್ಟಾಯ್ತು? ಅದು 90 ಡಿಗ್ರಿ ಆಯ್ತು. ಓಕೆ, ಇದು 90 ಡಿಗ್ರಿ. 90 ಡಿಗ್ರಿಯನ್ನು ಯಾವಾಗಲೂ ಈ ರೀತಿ ಚೌಕದ ರೂಪದಲ್ಲಿ ನಾವು ತೋರಿಸ್ತೀವಿ ಮಕ್ಕಳೇ. ಇದು 90 ಡಿಗ್ರಿ. ಈಗ ಈ ತ್ರಿಭುಜದಲ್ಲಿ, ಯಾವ ತ್ರಿಭುಜ? RIO ತ್ರಿಭುಜದಲ್ಲಿ ಇದು 30 ಆಯ್ತು, ಇದು 90 ಆಯ್ತು. ಆಗ ಇದನ್ನ ಕಂಡುಹಿಡಿಬೇಕು. ಯಾಕೆ ಕಂಡುಹಿಡಿಬೇಕಂದ್ರೆ ಈ ಚಿಕ್ಕ IOD ಎಷ್ಟು ಅಂತ ಕೇಳಿದ್ದಾರೆ. IOD ಅನ್ನ ಕಂಡುಹಿಡಿಯಿರಿ ಅಂತ ಕೇಳಿದರೆ, ಈ ಜಾಗವನ್ನು ಕಂಡುಹಿಡಿ ಅಂತ ಹೇಳಿದರೆ, ಅದಕ್ಕೆ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಇದನ್ನ ಕಂಡುಹಿಡಬೇಕು. ಒಂದು ತ್ರಿಭುಜ ಹಾಗೆ ತಗೊಂಡಾಗ ಇದು 90, 100, 110, 120 ಆಗುತ್ತೆ. 120ನ್ನ 180ರಿಂದ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಸಿಕ್ತು? 60 ಡಿಗ್ರಿ. ಈ ಕಡೆ ಒಳಗೆ ಇರೋದು 60 ಡಿಗ್ರಿ ಸಿಕ್ತು ನಮಗೆ. ಇದು ಒಂದು ಚೌಕ ಆಗಿರೋದ್ರಿಂದ, ಈ ಕೋನ ಆಯತ ಆಗಿರೋದ್ರಿಂದ ಈ ಕೋನ ಫುಲ್ ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. 90 ಡಿಗ್ರಿಯಿಂದ ಈ 60ನ್ನ ಮೈನಸ್ ಮಾಡಿದಾಗ ಈ ಸ್ಮಾಲ್ ಜಾಗ, ಸಣ್ಣ ಜಾಗ ನಿಮ್ಗೆ ಗೊತ್ತಾಗುತ್ತಲ್ವ, ಅದನ್ನೇ ಇಲ್ಲಿ ಬರ್ದಿದ್ದೀನಿ ಮಕ್ಕಳು. 60 ಡಿಗ್ರಿ ಫಸ್ಟ್ ಕಂಡುಹಿಡ್ಕೊಳ್ಳೋದು, ತ್ರಿಭುಜ ಹಾಕಿ 60 ಡಿಗ್ರಿ. ಆಮೇಲೆ ಇದೆರಡನ್ನ ಕೂಡಿಸಿದಾಗ ನಮಗೆ 90 ಡಿಗ್ರಿ ಬರಬೇಕು ಅಂತ ಹೇಳೋದು. ಆಗ ಈ 60ನ್ನ ಕಳೆದಾಗ 90ರಿಂದ ನಿಮ್ಗೆ ಎಷ್ಟು ಸಿಗ್ತದೆ? 30 ಡಿಗ್ರಿ ಸಿಗ್ತದೆ. ಆಗ ಈ ಚಿಕ್ಕ ಜಾಗ IOD ಎಷ್ಟು ಸಿಕ್ತು? IOD ನಿಮಗೆ 30 ಡಿಗ್ರಿ ಸಿಕ್ತು. ಅದೇ ತರ ಈ ROS ನೋಡಿ, ಇದು ಒಂದು ಚೌಕ ಆಯತದ ಕೋನ ಅಲ್ವಾ? ಇದು ಈ ರೀತಿ ಇದೆ, ಆಯತದ ಈ ರೀತಿ ಆಯತ ಅಂತ ತಗೊಂಡ್ರೆ ಇದು ಆಯತದ ಕೋನ. 90 ಡಿಗ್ರಿ ಅಂತ ನೋಡಿದ ತಕ್ಷಣ ಗೊತ್ತಾಗ್ತದೆ, ನಿಮಗೆ ಗೊತ್ತಿದೆ ಗುಣಲಕ್ಷಣ. ಆಯತ ಅಂತ ಹೇಳಿದ್ರೆ ಪ್ರತಿಯೊಂದು ಕೋನವು 90 ಡಿಗ್ರಿ ಅಂತ. ಆಗ ಇದು 90 ಡಿಗ್ರಿ ಆದರೆ ಇದು 30 ಡಿಗ್ರಿ. 90 ಡಿಗ್ರಿಯಿಂದ ಈ 30ನ್ನ ಕಳೆದ್ರೆ ಎಷ್ಟಾಗುತ್ತೆ? 60 ಆಗುತ್ತೆ. ಅದನ್ನೇ ಬರ್ದಿದ್ದೀನಿ. ಆದರೆ ಇದು ಮ್ಯಾಥಮೆಟಿಕಲ್ ಅಲ್ಲಿ ಈ ರೀತಿ ಬರಿಬೇಕಾಗುತ್ತೆ, ಕೋನವನ್ನು ಸೇರಿಸಿ ಬರಿಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್, ಒಂದು ಸಮಾನಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ ಎಂದು ಸಾಧಿಸಿ ಅಂತ ಕೇಳಿದ್ರೆ, ಸಮಾನಾಂತರ ಚತುರ್ಭುಜ ಅಂತ ಹೇಳಿದ್ರೆ ಬರ್ಕೊಳ್ಳೋದು ಒಂದು ಸಮಾನಾಂತರ ಚತುರ್ಭುಜವನ್ನ. ಇಲ್ಲಿ AC ಮತ್ತೆ BD ಅನ್ನ ಕರ್ಣಗಳು ಎಲ್ಲಿ ಸಂಧಿಸ್ತಾ ಇದೆ? O ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಅಂತ. ಸಾಧನೆಯ ಏನನ್ನು ಸಾಧಿಸಬೇಕಂದ್ರೆ AO ಪರಸ್ಪರ ಅರ್ಧಿಸ್ತದೆ ಅಂತ. AO ಈಕ್ವಲ್ ಟು OC, BO ಈಕ್ವಲ್ ಟು OD ಅಂತ ಸಾಧಿಸಬೇಕು. ಎರಡು ತ್ರಿಭುಜ ತಗೋಬೇಕು ಮಕ್ಕಳೇ. AOB ತ್ರಿಭುಜ ಇನ್ನೊಂದು COD ತ್ರಿಭುಜ ತಗೊಳ್ಳಿ. ನಮಗೆ ಗೊತ್ತಿದೆ AB ಸಮಾನಾಂತರ CD ಅಂತ ಗೊತ್ತಿದೆ. ಆದ್ದರಿಂದ ಇಲ್ಲಿ ನೋಡಿ, ಈ ಕೋನ Z ಶೇಪಿಗೆ ಬರ್ತದೆ ನೋಡಿ, ಈ ರೀತಿ ಬಂದರೆ Z ಶೇಪಲ್ಲಿ ಆಯ್ತಲ್ವಾ? Z ಶೇಪಲ್ಲಿ ಬಂದ ತಕ್ಷಣ ನೋಡಿ, ಈ ಕೋನ ಮತ್ತು ಈ ಕೋನ ಏನಾಗಿದೆ? ಸಮ ಆಗಿದೆ. ಇದನ್ನು 1 ಅಂತ ತಗೊಂಡ್ರೆ, ಇದನ್ನು 2 ಅಂತ ತಗೊಂಡ್ರೆ, ಇಲ್ಲಿ ನಾನು ಅಕ್ಷರದಲ್ಲಿ ಬರ್ತೀನಿ BAO. ಈಗ ಇಲ್ಲಿ ಈ ಕೋನನ್ನು ತಗೊಂಡಿದ್ದಾರೆ. ಓಕೆ, ಈ ಎರಡು ತ್ರಿಭುಜ ತಗೊಂಡಾಗ ಇಲ್ಲಿ ಒಂದು ಲೈನ್ ಹಾಕಿದ್ದೀನಿ. ಇದು ಕೋನ 1, ಇದು ಕೋನ 2, ಇದು ಕೋನ 3, ಇದು ಕೋನ 4. ನಮಗೆ ಗೊತ್ತೇ ಇದು ಸಮಾನಾಂತರವಾಗಿರೋದ್ರಿಂದ ABCD ಸಮಾನಾಂತರವಾಗಿರೋದ್ರಿಂದ BAO ಕೋನ 4 ಸಮ ಕೋನ ಯಾವುದು? 3. ಮತ್ತೆ ಅಭಿಮುಖ ಬಾಹುಗಳು ಸಮಾನಾಂತರ ಚತುರ್ಭುಜದಲ್ಲಿ AB ಸಮ CD ಅದನ್ನು ಬರ್ತೀನಿ. ನೆಕ್ಸ್ಟ್ ಇನ್ನೊಂದು ಸಹ ಇದೆಯಲ್ಲ, ಕೋನ 1 ಸಮ ಕೋನ 2. ಹೀಗೆ ಬರಲಿಕ್ಕೆ ಕಷ್ಟ ಆದರೆ ಮಕ್ಕಳೇ ನೀವು ಈ ರೀತಿ ಬರ್ಕೊಳ್ಳಿ. ಹೇಗೆ ಗೊತ್ತಾ? ಈ Z ಶೇಪಲ್ಲಿ ಬಂದು ನೋಡಿ, Z ಶೇಪಲ್ಲಿ ಬಂದಿದೆ ಅಲ್ವಾ? ಇದು Z ಶೇಪಲ್ಲಿ ಬರ್ತದೆ. ಓಕೆ, ಆಗ ಇಲ್ಲಿ ನೀವು ಫಸ್ಟ್ ಏನು ಬರಿತೀರಾ? BAO ಅಂತ ಹೇಳಿದ್ರೆ ಯಾವುದು? BAO ಯಾವುದು? ಕೋನ 4 ಸಮ ಕೋನ 3 ಅಂತ ಬರೀರಿ. ಆಮೇಲೆ ಇದನ್ನು ಬರಿಬೇಕಾದ್ರೆ ಕೋನ 2 ಸಮ ಕೋನ 1 ಅಂತ ಬರೀರಿ. ಇಲ್ಲಿ ಬರಿಬೇಕಾದ್ರೆ. ಓಕೆ, ಇದನ್ನು ಬರೆಯೋದಕ್ಕಿಂತ ಬದಲು ಈ 1, 2 ಅಂತ ಹಾಕೊಂಡ್ರೆ ನಿಮಗೆ ಈಸಿಯಾಗಿ ಹೇಳ್ಬೋದು. ಮತ್ತೆ AB ಮತ್ತೆ CD ಸಮ ಅಂತ ನಿಮ್ಗೆ ಗೊತ್ತು. ಯಾಕೆಂತಂದ್ರೆ ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಅಂತ. ಅದನ್ನು ಬರೆದಾಗ ಯಾವ ಕೋಬಾಕೋ ಎರಡು ಕೋನಗಳು ಒಂದು ಬಾಹು, ಕೋಬಾಕೋ ನಿಯಮದ ಪ್ರಕಾರ ಎರಡು ತ್ರಿಭುಜಗಳು, ಈ ಎರಡು ತ್ರಿಭುಜಗಳು ಏನಾಗ್ತದೆ? ಸರ್ವಸಮ ಆಗುತ್ತೆ. ಸರ್ವಸಮ ಅಂತ ಹೇಳಿದ ತಕ್ಷಣ ಬಾಹುಗಳು ಸಹ ಸಮ ಆಗುತ್ತಲ್ವಾ? ಆಗ OA ಈಕ್ವಲ್ ಟು OC, OB ಈಕ್ವಲ್ ಟು OD ಆಗುತ್ತೆ. ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತ ಬರಿತೀರಾ. ಓಕೆ, ನೆಕ್ಸ್ಟ್ 34ನೇದು ಲಾಸ್ಟ್ ಕ್ವಶನ್.
ಇಲ್ಲಿ ಒಂದು ಚತುರ್ಭುಜದ ಎಲ್ಲಾ ಕೋನಗಳ ಮೊತ್ತವು 360 ಡಿಗ್ರಿ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಮಕ್ಕಳೇ, ಇಲ್ಲಿ ನೀವು ಈ ರೀತಿ ಬೇಕಾದ್ರೂ ಬರಿಬಹುದು, ಅಥವಾ ಈ ರೀತಿ ಕೋನಗಳನ್ನ ಹಾಕೊಂಡ್ರೆ ಮಕ್ಕಳೇ ಈ 1 2 3 ಅಂತ ಹಾಕೊಂಡ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಓಕೆ, ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ABC ಒಂದು ತ್ರಿಭುಜ, ಇನ್ನೊಂದು ADC ಒಂದು ತ್ರಿಭುಜ. ಈಗ ABC ತ್ರಿಭುಜದಲ್ಲಿ ABC ಅಂತ ಹೇಳಿದ್ರೆ ಎಲ್ಲಿದೆ? ABC, ಕೋನ 4, ಕೋನ 5, ಕೋನ 6. ಇದ್ರ ಬದಲಿಗೆ ABC ಅಂತ ಹೇಳಿದ್ರೆ ಇದಲ್ವಾ, ಕೋನ 5 ಪ್ಲಸ್ BCA ಅಂತ ಹೇಳಿದ್ರೆ ಕೋನ 6 ಪ್ಲಸ್ CAB, ಇಲ್ಲಿರೋದು CAB ಅಂದ್ರೆ ಕೋನ 4 ಈಕ್ವಲ್ ಟು ಎಷ್ಟು ಡಿಗ್ರಿ? 180 ಡಿಗ್ರಿ. 3 ಒಳಕೋನಗಳ ಮೊತ್ತ, ತ್ರಿಭುಜದಲ್ಲಿ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಬರೀಬಹುದು. ನೆಕ್ಸ್ಟ್ ACD, ಈ ತ್ರಿಭುಜ ತಗೊಂಡಾಗ ACD ತ್ರಿಭುಜ ತಗೊಂಡಾಗ ಕೋನ ACD ಅಂತ ಹೇಳಿದ್ರೆ ಇಲ್ಲಿ ಏನ್ ಬರೀಬೇಕು? ಕೋನ 3 ಪ್ಲಸ್ ಕೋನ 2 ಪ್ಲಸ್ ಕೋನ 1 ಈಕ್ವಲ್ ಟು 180 ಡಿಗ್ರಿ. ಈ ರೀತಿ ಬೇಕಾದ್ರೂ ಬರಿಬಹುದು ಅಂತ, ಯಾಕಂದ್ರೆ ಈ ರೀತಿ ಬರೆಯೋದು ನಿಮಗೆ ಈಸಿ ಆಗುತ್ತೆ 1 2 3 ಅಂತ ಹಾಕೊಂಡ್ರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 1 ಮತ್ತೆ 2 ಕೂಡಿಸಿದಾಗ ನಿಮ್ಗೆ ಏನಾಗುತ್ತೆ? 1 4 ಪಕ್ಕ ಪಕ್ಕ ಬರುತ್ತೆ ನೋಡಿ. ನಾನು ಇಲ್ಲಿ ಬರಿತೀನಿ ಅದನ್ನ, ಸೇಮ್ ಇಲ್ಲಿ ಹಾಗೆ ಈ ರೀತಿ ತಗೊಂಡಾಗ ಮಕ್ಕಳೇ ಇದನ್ನ ನಾನು 1 2 ತಗೊಳ್ಳಿ 1 2 3, ಇದು 4 5 6 ಅಂತ ತಗೊಂಡಾಗ ಈಸಿಯಾಗಿ ನೀವು ಹೀಗೆ ಮಾಡ್ಕೊಳ್ಳಿ ಮಕ್ಕಳೇ. ತ್ರಿಭುಜ ADCಯಲ್ಲಿ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 ಈಕ್ವಲ್ ಟು 180 ಡಿಗ್ರಿ. ಇದು ಸ್ವಲ್ಪ ಡಿಫಿಕಲ್ಟ್ ಅಂತ ನಂಗೆ ಅನ್ಸುತ್ತೆ, ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಗೊತ್ತಿದ್ದವರು ಈ ರೀತಿ ಬರಿಬೋದು. ನೆಕ್ಸ್ಟ್ ಈ ತ್ರಿಭುಜದಲ್ಲಿ ತ್ರಿಭುಜ ABCಯಲ್ಲಿ ಕೋನ 4 ಪ್ಲಸ್ ಕೋನ 5 ಪ್ಲಸ್ ಕೋನ 6 ಈಕ್ವಲ್ ಟು ಎಷ್ಟು ಡಿಗ್ರಿ? 180 ಡಿಗ್ರಿ. ಓಕೆನಾ? ಇದನ್ನು 2 ಈಕ್ವೇಷನ್ ನಂಬರ್, ಇದನ್ನು 1 ಈಕ್ವೇಷನ್ ನಂಬರ್ ಅಂತ ತಗೊಳ್ಳೋದು. 1 ಮತ್ತು 2 ಕೂಡಿಸ್ಬೇಕು. 1 ಪ್ಲಸ್ 2 ಕೂಡಿಸಿ. ಈ ಕಡೆ ಕೋನ 1 ಕೋನ 2 ಕೋನ 3 ಪ್ಲಸ್ ಕೋನ 4 ಕೋನ 5 ಪ್ಲಸ್ ಕೋನ 6 ಈಕ್ವಲ್ ಟು ಇಲ್ಲಿ 180 ಇಲ್ಲಿ 180, ಆಗ 180 ಪ್ಲಸ್ 180 ಆಯಿತು. ಮಕ್ಕಳೇ, ಇಲ್ಲೊಂದು ನೋಡಿ, 1 ಮತ್ತೆ 6 ಸೇರಿಸಿದ್ರೆ ಇದೆಷ್ಟು ಡಿಗ್ರಿ ಆಗುತ್ತೆ? ಕೋನ 1 ಮತ್ತೆ 6 ಪ್ಲಸ್ ಮಾಡಿದ್ರೆ ಏನು ಸಿಗ್ತದೆ ನನಗೆ? ಕೋನ A ಸಿಗ್ತದೆ. ಕೋನ 2 ಅಂತ ಹೇಳಿದ್ರೆ ಏನಂತ ಬರಿತೀನಿ? ಪ್ಲಸ್ ಕೋನ 2 ಅಂದರೆ D ಅಂತ ಬರಿತೀನಿ. ಕೋನ 3 ಮತ್ತೆ ಕೋನ 4 ಕೂಡಿಸಿದಾಗ ಯಾವ ಕೋನ ಸಿಗ್ತದೆ? ಕೋನ 3 ಮತ್ತು ಕೋನ 4 ಸೇರಿಸಿದಾಗ, ನೀವು ಪೆನ್ಸಿಲ್ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳೋಂಗೆ. ಅರ್ಥ ಆಯ್ತಲ್ವ? ಕೋನ 3 ಕೋನ 4 ಸೇರಿಸಿದಾಗ ನಮ್ಗೆ ಯಾವ ಕೋನ ಸಿಗ್ತದೆ ಮಕ್ಕಳೇ? ಕೋನ C ಸಿಗ್ತದೆ. ಕೋನ 5 ಅಂತ ಹೇಳಿದ್ರೆ ಕೋನ B. ನೋಡಿ, A ಬಂತು, B ಬಂತು, C ಬಂತು, D ಬಂತು. ಅರ್ಥ ಆಯ್ತಲ್ಲ? ಈಕ್ವಲ್ ಟು 180 ಎಷ್ಟಾಗುತ್ತೆ? 360 ಡಿಗ್ರಿ. ಆಗ ಎಲ್ಲ ಕೋನಗಳ ಮೊತ್ತ ಏನಂತ? ಒಂದು ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ. ಆದ್ದರಿಂದ ಚತುರ್ಭುಜದ ಎಲ್ಲ ಕೋನಗಳ ಮೊತ್ತವು 360 ಡಿಗ್ರಿ ಸಾಧಿಸಿದೆ ಅಂತ ಬರೀತೀರ. 360 ಡಿಗ್ರಿ. ಓಕೆ, ಇದನ್ನ ಈ ರೀತಿ ಮಾಡ್ಕೊಳ್ಳಿ ಮಕ್ಕಳು, ಈಸಿ ಆಗುತ್ತೆ. ಓಕೆ, ಈ ತ್ರಿಭುಜ ತಗೊಳ್ಳಿ, ಎಲ್ಲ ಕೋನ 1 2 3 ಈಕ್ವಲ್ ಟು 180 ಡಿಗ್ರಿ. ಈ ತ್ರಿಭುಜ ತಗೊಂಡು 2 ತ್ರಿಭುಜ ನಿಮಗೆ ಗೊತ್ತು, ತ್ರಿಭುಜದ ಒಳಕೋನಗಳ ಮತ್ತು 180 ಡಿಗ್ರಿ ಅಂತ ಗೊತ್ತಿರಬೇಕು. ಎಲ್ಲ ಕೋನವನ್ನು ಸೇರಿಸಿದಾಗ 180 ಡಿಗ್ರಿ. ಅದನ್ನ ಒಂದನ್ನು ಈಕ್ವೇಷನ್ ನಂಬರ್ 1, ಇನ್ನೊಂದನ್ನ ಈಕ್ವೇಷನ್ ನಂಬರ್ 2 ಅಂತ ತಗೊಂಡು 1 ಪ್ಲಸ್ 2 ಅಂತ ಮಾಡಿದಾಗ ಈ ಕಡೆ ಇರೋದನ್ನೆಲ್ಲ ಪ್ಲಸ್ ಪ್ಲಸ್ ಅಂತ ಮಾಡಿ. ಆಮೇಲೆ ನೀವು ಇಲ್ಲಿ ನೋಡ್ಕೋಬೇಕು 1 ಮತ್ತೆ 6 ಜೊತೆ ಸೇರಿಸೋದಾಗ 1 ಮತ್ತೆ 6 ಜೊತೆ ಸೇರಿಸಿದ್ರೆ ಏನಂತ ಬರಿಬಹುದು? ನಾನು ಅದನ್ನ ಕೋನ A ಅಂತ ಬರಿಬಹುದು. ಕೋನ 2 ಅಂತ ಹೇಳಿದ್ರೆ D ಅಂತ ಬರಿಬೇಕು. 3 4 3 ಮತ್ತೆ 4 ಸೇರಿಸಿ ನಾನು ಏನಂತ ಬರಿಬೇಕು? ಕೋನ C ಅಂತ ಬರಿಬೇಕು. 5 ಅಂತ ಹೇಳಿದ್ರೆ ಕೋನ B ಈಕ್ವಲ್ ಟು 360. ಎಲ್ಲ ಕೋನಗಳು ಬಂತಲ್ಲ, A ಬಂತು, B ಬಂತು, C ಬಂತು, D ಬಂತು. 4 ಶೃಂಗಗಳ ಕೋನಗಳು ಬಂತು. ಆಗ ಈಕ್ವಲ್ ಟು ಇಲ್ಲಿ ಕೂಡಿಸಿದಾಗ ಎಷ್ಟು ಬಂದಿದೆ? 360. ಆಗ ಸಾಧಿಸಿದೆ. ಅರ್ಥ ಆಯ್ತಾ? ಸಾಧಿಸಿದೆ. ನೆಕ್ಸ್ಟ್ ಪ್ರಶ್ನೆ, ಆಯತದ ಪ್ರತಿಯೊಂದು ಕೋನವು ಲಂಬಕೋನವಾಗಿರುತ್ತದೆ ಎಂದು ಸಾಧಿಸಿ ಅಂತ. ಆಯತವು ಇದು ಒಂದು ನಾವು ಕಲ್ತಿದ್ವಿ, ಪಾಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಆಯತವು ಒಂದು ಸಮಾನಾಂತರ ಚತುರ್ಭುಜವೂ ಹೌದು ಅಂತ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಕೊಳ್ಳೋಣ? ಒಂದು ಕೋನ 90 ಆಗಿರ್ತದೆ ಅಂತ ತಗೊಳ್ಳೋಣ. ಅರ್ಥ ಆಯ್ತಲ್ವಾ? ಆಗ 190 ಅಂತ ಹೇಳಿದ ತಕ್ಷಣ ನಮ್ಮ ಸಮಾನಾಂತರ ಚತುರ್ಭುಜದೇನು? ಈಗ A 90 ಅಂತ ಹೇಳಿದ ತಕ್ಷಣ A ಗೆ ಅಭಿಮುಖವಾಗಿರೋ ಕೋನ ಎಷ್ಟು? C ಎಷ್ಟಾಗುತ್ತೆ? ಅದು ಸಹ 90 ಆಗುತ್ತೆ. A 90 ಅಂತ ಹೇಳಿದ ತಕ್ಷಣ ಅಭಿಮುಖ ಕೋನಗಳು ಸಮ ಅಲ್ವಾ? ಆಗ C 90 ಆಗುತ್ತೆ. ಅದೇ ತರ ನಮಗೆ ಗೊತ್ತಿದೆ ಕೋನ B ಈಕ್ವಲ್ ಟು ಕೋನ D. ಆದರೆ ಇಲ್ಲಿ ಬಿ ಹೇಗೆ ಕಂಡುಹಿಡಿಬೇಕಲ್ಲ? ಹೇಗೆ ಕಂಡುಹಿಡಿಯೋದು? ಇದೆರಡು ಎಂತಹ ಕೋನಗಳು? ಪಕ್ಕ ಪಕ್ಕ ಕೋನಗಳು. ಪಕ್ಕ ಪಕ್ಕ ಕೋನಗಳನ್ನ ಏನಂತ ಹೇಳ್ತೀವಿ? ಪಾರ್ಶ್ವ ಕೋನಗಳು. ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಆಗ A 90 ಡಿಗ್ರಿ ಆಯಿತು, B ಈಕ್ವಲ್ ಟು 180. ಆಗ B ಈಕ್ವಲ್ ಟು 180 ಮೈನಸ್ 90. ಆಗ ಎಷ್ಟು ಬರ್ತದೆ? 90. B 90 ಸಿಕ್ಕಿದ ತಕ್ಷಣ ಡಿನು ಏನಾಗಿರ್ತದೆ? 90. ಯಾಕೆಂದ್ರೆ ಅಭಿಮುಖ ಕೋನಗಳು ಸಮಾನಾಂತರ ಚತುರ್ಭುಜದಲ್ಲಿ ಸಮ. ಎಲ್ಲಾ ಕೋನಗಳು 90 ಡಿಗ್ರಿ ಆಯ್ತು ಅಂತ ಹೇಳಿದ್ರೆ ಅದೇನಾಗಿರ್ತದೆ? ಒಂದು
ಲಂಬ ಆಗಿರ್ತದೆ. ಆಗ ಒಂದು ಆಯತದ ಪ್ರತಿಯೊಂದು ಕೋನವು ಈಗ ಎಷ್ಟಾಗಿದೆ, ಲಂಬಕೋನವಾಗಿದೆ, 90 ಆಗಿದೆ ಅಂತ ಬರಿತೀರ, ಸಾಧಿಸಿದೆ ಅಂತ ಬರೀರಿ. ಓಕೆ, ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ ಟೆಸ್ಟ್. ನೀವು ಇದನ್ನು ನೀವೇ ಮಾಡಿರ್ತೀರ ಅಂತ ನೋಡೋಣ. ಆದರೂ ನೀವು ಮಾಡಿದ ಆನ್ಸರ್ ಸರಿ ಇದೆಯಾ ಅಂತ ನೀವು ವೆರಿಫೈ ಮಾಡ್ಕೊಳ್ಳಿ. ಓಕೆ, ಒಂದು ಚೌಕದ ಸುತ್ತಳತೆ ಕೊಟ್ಟಿದ್ದಾರೆ, 4 ಬದಿ ಸೇರಿದ್ರೆ 80 ಅಂತೆ. ಆಗ ಒಂದು ಬದಿ ಎಷ್ಟಾಗುತ್ತೆ, 20 20 20 ಅಲ್ವಾ. ಬಾಕ್ಸಲ್ಲಿ 4ರಿಂದ ಬಾಕ್ಸ್ದಾಗ ನಿಮಗೆ ಸಿಗುತ್ತೆ. ಸಮಾನಾಂತರ ಚತುರ್ಭುಜದಲ್ಲಿ ಡಿ 110 ಆದರೆ ಎ ಮತ್ತು ಡಿ ಎಂತಹ ಕೋನಗಳಾಗಿರ್ತದೆ, ಪಾರ್ಶ್ವ ಪಕ್ಕದ ಕೋನ. ಒಂದು 110 ಆದರೆ ಇನ್ನೊಂದು ಎಷ್ಟಾಗುತ್ತೆ, 180ರಿಂದ 110 ಮೈನಸ್ ಮಾಡಿದ್ರೆ 70 ಸಿಗ್ತದೆ. ನೆಕ್ಸ್ಟ್, ಸಮಾನಾಂತರ ಚತುರ್ಭುಜ ಎಂದರೇನು? ಸಮಾನಾಂತರ ಚತುರ್ಭುಜ ಯಾವುದಾದ್ರೂ 2 ಗುಣಲಕ್ಷಣ ಬರೀರಿ ಅಂತ ಕೇಳಿದರೆ, ಅಭಿಮುಖ ಬಾಹುಗಳು ಸಮಾನಾಂತರವಾಗಿರುವ ಚತುರ್ಭುಜವನ್ನು ಏನಂತ ಹೇಳ್ತೀವಿ, ಸಮಾನಾಂತರ ಚತುರ್ಭುಜ. ಸಮಾನಾಂತರವಾಗಿರ್ತದೆ, ಯಾವಾಗ ಎಲ್ಲಿ ಗಂಟೆ ತಗೊಂಡೋದ್ರೂ ಅದೇನಾಗಲ್ಲ, ಸೇರಲ್ಲ. ಅದಕ್ಕೆ ಅಭಿಮುಖ ಬಾಹುಗಳು ಸಮಾನಾಂತರವಾಗಿರುವ ಚತುರ್ಭುಜವನ್ನು ಸಮಾನಾಂತರ ಚತುರ್ಭುಜ ಎನ್ನುತ್ತಾರೆ. ಗುಣ ಏನು, ಅಭಿಮುಖ ಕೋನಗಳು ಸಮ ಮತ್ತು ಅಭಿಮುಖ ಬಾಹುಗಳು ಸಹ ಸಮ. ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಪತಂಗದ ಯಾವುದು, ಪತಂಗ ನಿಮ್ಗೆ ಗೊತ್ತಿದೆ, ನೀವೆಲ್ಲ ಗಾಳಿಪಟ ಬಿಡ್ತೀರಲ್ವ, ಅದರಲ್ಲಿ ಪಾರ್ಶ್ವ ಬಾಹುಗಳು ಸಮ ಆಗಿರ್ತದೆ, ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ. ನೆಕ್ಸ್ಟು 6 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಉದ್ದದ ಪಾರ್ಶ್ವ ಬಾಹುಗಳು ಪಕ್ಕದ, ಇದೇ ಥರದ ಒಂದು ಕ್ವಶನ್ ಫಸ್ಟ್ ಇದರಲ್ಲಿದೆ, ಮಾಡಿರ್ತೀರಿ, ಇದು ಟೆಸ್ಟಲ್ಲಿ. ಈಗ ಇದನ್ನ ನೋಡಬೇಕಾದ್ರೆ ಅಕಸ್ಮಾತ್ ಗೊತ್ತಾಗಿಲ್ಲದೆ ಪುನಃ ನೋಡಿ. ಫಸ್ಟ್ ಏನು ಮಾಡಬೇಕು, 6 ಸೆಂಟಿಮೀಟರ್ ಲೈನ್ ಎಳ್ಕೊಳ್ಳೋದು, ಆಮೇಲೆ ಇಲ್ಲಿ ಕೋನ ಮಾಪಕ ಇಟ್ಬಿಟ್ಟು 70 ಡಿಗ್ರಿ, 10 20 30 40 70 ಡಿಗ್ರಿ ದೊಡ್ಡದಾಗಿ ಲೈನ್ ಎಳೆಯೋದು. ಆಮೇಲೆ 4 ಸೆಂಟಿಮೀಟರ್ ತೊಗೊಂಡು ಇಲ್ಲಿ ಕಟ್ ಮಾಡೋದು. ಅದೇ ಥರ ಇಲ್ಲಿಂದ 6 ಸೆಂಟಿಮೀಟ್ರಿಗೆ ಒಂದು ಕಂಸ ಎಳೆಯೋದು, ಇಲ್ಲಿಂದ ಇಟ್ಟು 4 ಸೆಂಟಿಮೀಟರ್ ಕಂಸ ಎಳೆದಿದೆ. ಕಂಸವು ಇಲ್ಲಿ ಸಮಾನಾಂತರ ಚತುರ್ಭುಜದ ಒಂದು ಕೋನ ಕೊಟ್ಟಿದ್ದಾರೆ, ಉಳಿದ 3 ಕೋನಗಳನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ, ನಿಮಗೆ ಗೊತ್ತಿದೆ, ಒಂದು ಕೋನ ಕೊಟ್ಟ ತಕ್ಷಣ ಎ 80 ಡಿಗ್ರಿ ಮತ್ತು ಸಿ ನಿಂಗೆ ಗೊತ್ತು, ಅಭಿಮುಖ ಕೋನ ಅದು 80 ಡಿಗ್ರಿನೇ ಆಗಿರ್ತದೆ. ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಕಳೆದಾಗ ನಮಗೆ 80. ಇದು ತುಂಬ ಈಸಿ ಇದೆ ಮಾಡುವಂಥ ಲೆಕ್ಕಗಳು. ನೆಕ್ಸ್ಟ್ ಇದೇ ಥರದ ಲೆಕ್ಕ ಮಾಡಿದ್ದೀನಿ, 5:4 ಪ್ರತಿ ಕೋನದ ಅಳತೆಯನ್ನು ಕಂಡುಹಿಡಿದಿ ಅಂತ ಪಾರ್ಶ್ವ ಕೋನಗಳು ಈ ರೀತಿ ಬರ್ತದೆ. ನೆಕ್ಸ್ಟು ಚತುರ್ಭುಜದ 4 ಕೋನಗಳ ಮೊತ್ತ ಸೇಮ್ ಇದೇ ಥರದ ಲೆಕ್ಕ ನಾವು ಅಲ್ಲಿ ಸಹ ಮಾಡಿದ್ದೀವಿ. ಲಾಸ್ಟ್ ಲೆಕ್ಕ ಬಂದು ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಅರ್ಧಿಸಿದಂತೆ ವಜ್ರಾಕೃತಿ ಚಿತ್ರ ಬಿಡ್ತೀರಾ, ಹೀಗೆ ಬರೆದು ನೀವು ಫಸ್ಟ್ ತ್ರಿಭುಜಗಳನ್ನು ಏನು ಮಾಡಬೇಕು, ಸರ್ವಸಮ ಅಂತ ಸಾಧಿಸ್ಕೊಂಡು ಮತ್ತು 2 ಕೋನಗಳನ್ನು ಸರಳ ಕೋನ ಆಗುತ್ತೆ, ಸರಳ ಕೋನಗಳನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ, 180 ಡಿಗ್ರಿ ಬರುತ್ತೆ. ಆಗ 90 ಡಿಗ್ರಿ ಬಂದಾಗ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತ ಬರಿತೀರಾ. ಓಕೆನಾ.